ಪರಿಚಯ ಮಾಡಿ ಮಂಡ್ಯ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ, ನಾಗೇಂದ್ರ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ರಂಜಾನ್ ರವಿಚಂದ್ರ, ತೇಜಸ್, ರೈತ ಸಂಘದ ಯುವ ಮುಖಂಡರು ಮತ್ತು ಕೆಂಪೇಗೌಡ ವೇದಿಕೆ ತಾಲೂಕು ಅಧ್ಯಕ್ಷ ಮಹೇಶ್, ಕಳೆದ ಕೆಲವು ದಿವಸಗಳಿಂದ ನಾವು ಈ ಗಣಿಗಾರಿಕೆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ಗಣಿ ಇಲಾಖೆ ಹತ್ರ ಕಾರ್ಯಕ್ರಮ ಇಟ್ಕೊಂಡು ಪ್ರತಿಭಟನಾ ಕಾರ್ಯಕ್ರಮ ಹಾಕಿದ್ವಿ. ಯಾಕಂದ್ರೆ ನಡೀತಿರ್ತಕ್ಕಂಥ ಅಕ್ರಮದ ಬಗ್ಗೆ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಕಳೆದ 12ನೇ ತಾರೀಕು 3ನೇ ತಿಂಗಳು ನಿಷೇಧಾಜ್ಞೆ ಜಾರಿ ಮಾಡೋದು. ಅಂದರೆ ಈ ಸಾಗಾಣಿಕೆ ಮತ್ತು ಕಲ್ಲು ಗಣಿಗಾರಿಕೆಯನ್ನು ನಿಬಂಧನ ಮಾಡೋದು, ಅಕ್ರಮದೆಲ್ಲ ನಿಲ್ಲಿ ಅಂತೇಳಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ರು 12ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಸಂಬಂಧಪಟ್ಟಂಗೆ ನಿಷೇಧಾಜ್ಞೆ ಜಾರಿ ಮಾಡಿರೋ ಪ್ರದೇಶದಲ್ಲೇ ಗಣಿಗಾರಿಕೆಯೂ ನಡೀತಾ ಇದೆ, ಮತ್ತು ಲಾರಿಗಳು ಹೋಗ್ತಾ ಇವೆ, ಜಲ್ಲಿ ಲಾರಿಗಳು. ಯಾವ ಅಧಿಕಾರಿಗಳು ಸುಮ್ಮನೆ ನಾಮಕಾವಸ್ತಿಗೆ ತಡಿತೀವಿ ಅಂತ ಹೇಳೋದು, ಯಾವುದೋ 100 ಲಾರಿ ಹಿಡಿಯೋದು, ದಂಡ ಹಾಕುವಂಥದ್ದು, ಮತ್ತು ಆ ಜಲ್ಲಿ ಕಸಗಳು ರಾತ್ರಿ ವೇಳೆ ನಡೆದ್ರೆ ನಾವು ನೋಡ್ತೀನಿ ಅಂತ ಹೇಳುವಂಥದ್ದು, ಮತ್ತು ಈ ಥರ ಮತ್ತೆ ಈ ದಂಧೆ ನಿಲ್ತಾನೇ ಇಲ್ಲ. ಇದು ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ, ಅವ್ರು ಹೆಂಗೆ ಇದನ್ನು ತಡೆಗಟ್ಟಬೇಕು, ಇದನ್ನು ನಿಟ್ಟಲ್ಲಿ ಆ ಕಾರ್ಯಕ್ರಮನ ಮಾಡಬೇಕು, ನೀವೆಲ್ಲ ನಿಲ್ಲಿಸಿ ಅನ್ನೋವಂಥ ನಿಟ್ಟಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಏನು ಇದು ಮಾಡಿದ್ರು, ಅದು ಯಾವುದೂ ಕೂಡ ಜಾರಿ ಆಯ್ತಾ ಇಲ್ಲ. ಅಕ್ರಮ ಹಂಗೆ ನಡೀತಾನೆ ಇದೆ ಈ ಶ್ರೀರಂಗಪಟ್ಟಣ ಆಗ್ತಿದೆ. ಇದಕ್ಕೆ ಹೊಣೆಗಾರರು ನಾವು ಪೊಲೀಸ್ ಇಲಾಖೆಯವರು ಇರ್ತಾರೆ, ಇದಕ್ಕೆ ಗಣಿ ಇಲಾಖೆಯವರು ಇದ್ದಾರೆ, ಸಾರಿಗೆ ಇಲಾಖೆಯವರು ಇದ್ದಾರೆ, ರೆವಿನ್ಯೂ ಇಲಾಖೆಯವರು ಇದ್ದಾರೆ. ಇವರು ಎಲ್ಲರೂ ಇಲ್ಲಿ ಹೊಣೆಗಾರಿಕೆಯನ್ನು ನುಡ್ಚ್ಕೊಳ್ತಕ್ಕಂಥ ಕೆಲಸ ಇದೆ. ಆ ನಿಟ್ಟಲ್ಲಿ ನಾವು ಈಗ ಮೊನ್ನೆ ಮತ್ತೆ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಮೇಡಮ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾನು ಒಬ್ಬರೇ ಏನು ಮಾಡೋಕ್ಕಾಯ್ತದೆ, ನನ್ನಿಂದ ಏನು ಸಾಧ್ಯ ಅಲ್ಲ ರೀ, ನೀವು ಅಧಿಕಾರಿ ನೀವೇ ನಿಲ್ಸಕ್ಕಾಗಿಲ್ಲ ಅಂದ್ರೆ ಇನ್ನು ಯಾರು ನಿಲ್ಲಿಸ್ತಾರೆ ಇದನ್ನ ಅಂತ. ನಮ್ಮ ಜಿಲ್ಲೆ ಒಳಗಡೆ 103 ಸ್ಟೋನ್ ಕ್ರಷರ್ ಇದೆ, ಲೈಸೆನ್ಸ್ ಇರ್ತಕ್ಕಂಥದ್ದು. ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲೇ 52 ಜಲ್ಲಿ ಕ್ರಷರ್ ಇದೆ. ಶ್ರೀರಂಗಪಟ್ಟಣ ತಾಲೂಕು 52 ಜಲ್ಲಿ ಕ್ರಷರಲ್ಲಿ ಕೋರೆ ಇರೋದೇ 22, ಇನ್ನು 25 ಕ್ರಷರ್ಗಳಿಗೆ ಕೋರಣೆ ಇಲ್ಲ, ಸಿ ಫಾರಂ ನಡೆಸಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಇವರು ನಡೆಸಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಆ 25 ಕ್ರಷರ್ಗೆ ಕಳ್ಳದಾರಿಯಲ್ಲಿ ಗೋಮಾಳದಲ್ಲಿ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಹೊಡಿತಾ ಇರೋರು ಇವರೇನೆ. ಇವ್ರನ್ನ ನಿಲ್ಲಿಸಿ ಅಂತ ಹೇಳಿದ್ರೆ ನಾವು ಸಿ ಫಾರಂ ಕೊಟ್ಟಿದ್ದೀವಿ ಅಂತ ಹೇಳಿ ಬೇರೆ ಅಧಿಕಾರಿಗಳು ಜಾಗ ಕಳ್ತಾರೆ. ಸಿ ಫಾರಂ ನೀವು ಗಣಿ ಇಲ್ಲದೆ, ಕಲ್ಲು ಗಣಿ ಇಲ್ಲದೆ ನೀವ್ಯಾಕೆ ಸಿ ಫಾರಂ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಮಾತಿಲ್ಲ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ. ಈ ತರ ಆಗಿದೆ. ಅದರಿಂದ ತಾವುಗಳು ಪತ್ರಕರ್ತರು ಇದ್ದೀರಿ, ಸ್ವಲ್ಪ ಇದ್ರ ಬಗ್ಗೆ, ಯಾಕಂದ್ರೆ ಇದು ಕೋಟ್ಯಾಂತರ ರೂಪಾಯಿನ ಅವ್ಯವಹಾರಗಳಿವು, ಏನು ಈಗ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ 106 ಕೋಟಿ ಸಿಗ್ತಕ್ಕಂಥ ಜಾಗ ಇದು ಕೆಲವೇ ಜನ, ಒಂದು ಗಣಿಗಾರಿಕೆ ಮಾಡೋರು 100 ಜನ, ಅಧಿಕಾರಿ ವರ್ಗ 10 ಜನ, ಅದ್ರ ಮಧ್ಯೆ ರಾಜಕಾರಣಿಗಳು 10 ಜನ, ಇಷ್ಟೇ ಜನ ನಿಯಂತ್ರಿಸ್ತಾ ಇರೋದು ಇದನ್ನೆಲ್ಲವನ್ನು ಕೂಡ. ಆ ನಿಟ್ಟಲ್ಲಿ ನಮ್ಮ ಗಣಿಗಾರಿಕೆ ಒಬ್ಬರಿಗೆ ಜವಾಬ್ದಾರಿ ಇಲ್ಲ, ಇದಕ್ಕೆ ಟಾಸ್ಕ್ ಫೋರ್ಸ್ ಕಮಿಟಿ ಇರುತ್ತೆ, ಜಾಯಿಂಟ್ ಆಪರೇಟ್ ಮಾಡಬೇಕು. ಗಣಿ ಇಲಾಖೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಈ ಥರ ಎಲ್ಲ ಸೇರಿ ಜಾಯಿಂಟ್ ಫೋರ್ಸ್ ಮಾಡಿ ಆಪರೇಷನ್ ಮಾಡಿದ್ರೆ ಈ ದಂಧೆನ ನಿಲ್ಲಿಸಕ್ಕೆ ಸಾಧ್ಯ. ಇಲ್ಲದ್ರೆ ಇವ್ರ ಮೇಲೆ ಅವ್ರ ಮೇಲೆ ಹೇಳೋದು, ಅವ್ರ ಮೇಲೆ ಇವರು ಆ ಥರ ನಡೀತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಗಣಿಗಾರಿಕೆ ಶೀಘ್ರದಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾರೆ. ಈ ಟಾಸ್ಕ್ ಫೋರ್ಸ್ ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿರೋದು ನಮ್ಮ ತಾಲೂಕು ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗಳಿಗೆ ದಂಧೆ ಆಗುತ್ತಿದೆ. ಯಾಕೆ ಅಂತಂದರೆ ಲಾರಿಗಳು ಸೀಜ್ ಮಾಡೋದು, ಇಷ್ಟಿಷ್ಟೊಂದು ಮಾತಾಡ್ಕೊಂಡು ರಿಲೀಸ್ ಮಾಡೋದು. ಈಗ ಆಲ್ರೆಡಿ ಶ್ರೀರಂಗಪಟ್ಟಣ 3-4 ಲಾರಿ ನಿಂತರೆ ಸೀಜ್ ಮಾಡಿದ್ದಾರೆ, ತಕ್ಷಣ ಬೆಳಿಗ್ಗೆ ಹೊತ್ತಿಗೆ ಬಿಟ್ಟಬೇಕು ಕಳಿಸ್ತಾರೆ. ಇದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡ್ತಾರೋ ಅವ್ಯವಹಾರ. ಇದು ನಾವು ಖಂಡಿಸ್ತಾ ಇದ್ದೇನೆ. ಮುಂದೆ ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಎಚ್ಚರಿಕೆ ದಯಮಾಡಿ ಇದನ್ನ ತಡೆಗಟ್ಟಿ. ನಷ್ಟ ಆಗ್ತಾ ಇದೆ ಅಂತ ಅದು ಹೇಗೆ ಅಂತಂದ್ರೆ, ಈ ಜಲ್ಲಿ ಕ್ರಷರ್ನವರು ಒಂದು 1000 ಟನ್ ನಡೆದ್ರೆ
1,20,000 ರೂಪಾಯಿ ಸರ್ಕಾರಕ್ಕೆ ರಾಜ್ಯದರ ಕಟ್ಟಬೇಕು. 1,000 ಟನ್ ಹರಿದ್ರೆ ಒಂದು ಟ್ರೆಜರು 1,20,000 ರೂಪಾಯಿ ಸರ್ಕಾರಿ ಕಟ್ಟಬೇಕು. ಈಗ ಇರೋದೆಲ್ಲ 200 TPR, 250 TPR, 350 TPR, ಇವೆಲ್ಲ 2,000 ಟನ್ನು, 1,500 ಟನ್ನು, 3,000 ಟನ್ನು 15 ಗಂಟೆಗೆ ಅರಿಯೋದು ದುಡ್ಡು. 15 ಗಂಟೆಗಳಿಗೆ ಅರಿಯೋದಷ್ಟು ಇವರು ಎಲ್ಲರೂ ಆವ್ರೇಜ್ 1,500 ಟನ್ ನಡೀತಾರೆ. ಆವ್ರೇಜ್ 1,500 ಟನ್ ನಡೀತಾರೆ. ಈಗ ನಮ್ಮ ತಾಲೂಕಲ್ಲೇ ಒಂದು ದಿನಕ್ಕೆ ಒಂದು 50,000 ಟನ್ ಕಲ್ಲರಿತಾರೆ. ಒಟ್ಟಾರೆ 52 ಕ್ರಷರಿಂದ ಒಂದು 50,000 ಟನ್ ಕಲ್ಲರಿತಾರೆ. 50,000 ಟನ್ ಕಲ್ಲಿಗೆ 120 ರೂಪಾಯಿ ಟನ್ನಿಗೆ ಎಷ್ಟಾಯಿತು? 60 ಲಕ್ಷ ರೂಪಾಯಿ. 60 ಲಕ್ಷ ರೂಪಾಯಿ ಒಂದು ದಿನಕ್ಕೆ, ಬರೀ ಶ್ರೀರಂಗಪಟ್ಟಣ ತಾಲೂಕು ಒಂದರಲ್ಲೇ 60 ಲಕ್ಷ ರೂಪಾಯಿ ಒಂದು ದಿನಕ್ಕೆ ರಾಜ್ಯದರ ಕಲೆಕ್ಟ್ ಆಗಿರ್ಬೇಕು. ಒಂದು ಬರೀ 22 ತಿಂಗಳಲ್ಲಿ ನಡೆದ್ರು 12 ಕೋಟಿ ರೂಪಾಯಿ ಆಯಿತು. ಒಂದು ವರ್ಷಕ್ಕೇನೆ ಇವರು ರಾಜಕಾರಣ 3 ಕೋಟಿ ತಗೋತಾ ಇಲ್ಲ. ಇವರು ಮಂಡ್ಯ ಜಿಲ್ಲೆಯವರು ಕಡೆ ಒಂದು ವರ್ಷಕ್ಕೆ ಬರೀ 3 ಕೋಟಿನೂ ರಾಜಕಾರಣ ಕಲೆಕ್ಟ್ ಮಾಡ್ತಾ ಇಲ್ಲ. ಇದು 200 ಕೋಟಿ ಯಾಕೆ ಬರ್ತಿದ್ವಿ ನಾವು ಅಂತಂದ್ರೆ ಜಿಲ್ಲೆಯಾದ್ಯಂತ ನಮ್ಮದನ್ನು ಬಿಟ್ಟರೆ ಹೆಚ್ಚು ಪ್ರಜಾರತೆಗೆ ನಾಗಮಂಗಲ 200 ಕೋಟಿಗೂ ಹೆಚ್ಚಿಗೆ ದಂಧೆ ವ್ಯವಹಾರ ಇದು. ಅಂದ್ರೆ ಸರ್ಕಾರಕ್ಕೆ ಹೋಗ್ಬೇಕಾದ್ದು ಇಲ್ಲೇ ಹಂಚಿಕೆ ಆಗ್ತಾ ಇದೆ ಇವರು. ಸರ್, ಜಿಲ್ಲಾಧಿಕಾರಿ ಆದೇಶ ಬಿಡೋ ಪದೇ ಆಯ್ತಾ?